ಕಾಮಿನಿ, ನನಗೆ ಬಾಯಾರಿಕೆ ಆಗ್ತಾ ಇದೆ, ಏನಾದ್ರೂ ಕುಡಿಯಲು ತರ್ತೀಯಾ? ಏನಾದ್ರೂ ಹೀಗೆ ಕಾಳಿಂಗ, ಕೂಲ್ ಡ್ರಿಂಕ್ಸ್ ತರ್ತೀನಿ ತಾಳು. ಅಂತದೇನು ಬೇಡ, ಸ್ವಲ್ಪ ಕುಡಿಯಲು ನೀರು ತೊಂಬ, ಅಷ್ಟೇ ಸಾಕು. ಆಯ್ತು ಕಾಳಿಂಗ. ತೆಗೆದುಕೋ ಕಾಳಿಂಗ. ಕಾಮಿನಿ, ನಿನ್ನ ಕೈಯಾರೆ ಕುಡಿಸು ಬಾ. ಸರಿ ಕಾಮಿನಿ, ನೀನು ನೀರು ಕುಡಿಸಿದಕ್ಕೆ ತುಂಬಾ ಸಂತೋಷ ಆಯ್ತು. ನಿನ್ನ ಕಂಠದಿಂದ ಒಂದು ಸುರಸಂದ ಒಂದು ಗೀತೆ. ರಾಯರ ಆಸೆ. ಹವಿಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿ ಆಗೈವ ನಿನ್ನ ಪಡದನಲ್ಲೇ, ನನಗಾಗಿ ಆಗೈವ ನಿನ್ನ ಪಡದನಲ್ಲೇ. ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿಕಾಳಿದಾಸನ ಕವಿಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಲಾ 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 ಕಾಮಿನಿ, ಏನು ನಡೆಯುತ್ತಿದೆ ಇಲ್ಲಿ? ಯಾಕೆ ತಮಗೇನು ಕಣ್ಣುಗಳು ಕಾಣಿಸೋದಿಲ್ವೇ? ಕಂಡಿದ್ದಕ್ಕೆ ಕೇಳುತ್ತಿದ್ದೇನೆ, ಏನು ನಡೆಯುತ್ತಿದೆ ಎಂದು. ನೋಡು ಶ್ರೀಕಾಂತ್, ಕಂಡಿದ್ದವರು ಏನು ನಡೀತಿದೆ ಅಂತ ಕೇಳುದು ಮೂರ್ಖತನ. ಲೇ ಹುಚ್ಚ,
ನಾವಿಬ್ಬರು ಮೊದಲಿನಿಂದಲೂ ಪ್ರೇಮಿಗಳು. ಪ್ರೇಮ ಲೋಕದಲ್ಲಿರಬೇಕಾದ್ರೆ ಅಡ್ಡಿ ಬಂದು ಆಪತ್ತು ತಂದುಕೊಳ್ಬೇಡ. ಸುಮ್ಮನೆ ಬೆಚ್ಚಗೆ ಒಳಗೆ ಹೋಗಿ ಮಲಗಿಕೋ ಹೋಗು. ಮತ್ತ್ಯಾಕೆ ನನ್ನನ್ನು ಮದುವೆ ಆದೆ? ಅವನ ಜೊತೆ ಸರ್ಸಾಡಿಕೊಂಡಿರ್ಬೋದಿತ್ತಲ್ಲ. ಲೇ ಶ್ರೀಕಾಂತ, ಅವಳಲ್ಲಿ ನಿನ್ನನ್ನು ಮದುವೆ ಆಗುತ್ತಿದ್ದಳು. ನನ್ನ ಮಾತು ಕೇಳಿ ನಿನ್ನನ್ನು ಮದುವೆ ಮಾಡಂತೂ ನಾನೇ ಹೇಳಿದ್ದೆ. ಅಯ್ಯೋ ದೇವ, ನಾನೆಂತ ಮೂರ್ಖ! ಇವರಿಬ್ಬರ ಕುತಂತ್ರ ತಿಳಿದುಕೊಳ್ಳದೆ ಚಿಕ್ಕವನಿಂದಲೂ ನನ್ನನ್ನು ಸಾಕಿ ಸಲುವಿದಂತ ದೇವರಂತ ನನ್ನ ಅಣ್ಣ ಅತ್ತಿಗೆನು ಮನೆಯಿಂದ ಹೊರಗೆ ಹಾಕಿಬಿಟ್ಟೆ. ನಾನು ಪಾಪಿ ಪಾಪಿ. ಅದು ಈಗ್ಲಾದ್ರೂ ತಿಳಿತಲ್ಲ ನಿನ್ಗೆ. ಇನ್ನು ಒಳಗ್ ಹೋಗು. ಹೋಗುತ್ತೇನೆ. ಒಳಗಲ್ಲ, ನಿಮ್ಮಿಬ್ಬರು ನೀ ಮನೆಯಿಂದ ಹೊರಗೆ ಹಾಕಿ ನಮ್ಮ ಅಣ್ಣ ಅತ್ತಿಗೆ ಹುಡುಕಿಕೊಂಡು ಬರಲು ಹೋಗುತ್ತೇನೆ. ಏನು, ನಮ್ಮನ್ನ ಹೊರ ಹಾಕ್ತೀಯ? ಅದು ನಿನ್ನಿಂದ ಸಾಧ್ಯವಿಲ್ಲ ಶ್ರೀಕಾಂತ್. ಏಕೆ ಸಾಧ್ಯವಿಲ್ಲ? ಒಳ್ಳೆಯ ಮಾತಿನಿಂದ ಹೋಗದಿದ್ದರೆ ನಿಮ್ಮಿಬ್ಬರು ಒದ್ದು ಹೊರಗೆ ಹಾಕುವೆ ನನ್ನ ಮನೆಯಿಂದ. ಮನೆ ಯಾವುದೋ ನಿನ್ನ ಮನೆ? ನೀನು ಅವರ ಖಾಲಿ ಪತ್ರಕ್ಕೆ ಸಹಿ ಹಾಕಿದಾಗಲೇ ಈ ನಿನ್ನ ಮನೆ ಬಿಟ್ಟು ಹೋಯಿತು. ಏನು ಬಾಗುತ್ತಿಲ್ಲ ಹೊಲಸು ತಿನ್ನುವ ನಾಯಿ? ಸರಿಯಾಗಿ ಹೇಳ್ತಾ ಇದ್ದಾನೆ. ಲೇ ನಾಯಿ ನೀನು ಇದೇ ಮನೆಯಲ್ಲೇ ಇರಬೇಕಾದ್ರೆ ಸುಮ್ಮನೆ ನಾಯಿ ತರ ಬಿದ್ದಿರು. ಇಲ್ಲವಾದ್ರೆ ಗಂಟು ಮುಟ್ಟೆ ಕಟ್ಟಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಕಾಮಿನಿ, ಈ ಕಟುಕನ್ನು ಇಲ್ಲಿಂದ ಹೊರಗೆ ಹಾಕು. ಇಬ್ಬರು ಸೇರಿಕೊಂಡು ಅಣ್ಣ ಅತ್ತಿಗೆ ಕಾಲು ಹಿಡಿದಾದರು ಕರೆದುಕೊಂಡು ಬಂದು ಚೆನ್ನಾಗಿ ಸಂಸಾರ ಮಾಡೋಣ. ಇವರನ್ನ ಯಾಕೆ ಹೊರ ಹಾಕ್ಬೇಕು? ಅಷ್ಟಕ್ಕೊಂಡೀದ್ಯಾ? ನಾನು ನಾನ್ ಯಾಕೆ ಕೇಳ್ಬೇಕು? ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಕಣೆ. ಓ ಹೌದಲ್ಲ, ನೀನು ನನಗೆ ತಾಳಿ ಕಟ್ಟಿದ ಗಂಡ. ಲೇ ಭಿಕಾರಿ, ಯಾವಳಿಗೋ ಬೇಕು ನಿನ್ನ ತಾಳಿ? ತೆಗೆದುಕೊಂಡು ಹೊರಡ ಇಲ್ಲಿಂದ. ಲೇ ಕಾಮಿನಿ, ನಿನಗೇನು ಗೊತ್ತು ತಾಳಿಯ ಬೆಲೆ? ತಾಳಿ ಇಲ್ಲದೆ ಒಳಗೆ ಸಿಗುವುದಿಲ್ಲ ಈ ಸಮಾಜದಲ್ಲಿ ಬೆಲೆ. ಹಿಂದೆ ಆಗುದು ನೀವಿಬ್ಬರ ತಲೆ. ಒಲೆ ಲೇ ಶ್ರೀಕಾಂತ, ನಮ್ಮಿಬ್ಬರ ಕೊಲೆ ನೋಡು ನೋಡು ಶ್ರೀಕಾಂತ. ಇನ್ಮೇಲೆ ನೀನು ಇಲ್ಲಿ ನಿಂತರೆ ಹೋಗೋದು ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ನಮ್ಮನ್ನ ಸಾಯಿಸಲು ಸಾಧ್ಯವಿಲ್ಲ ನಿನಗಿಂದು. ಮಾತಿಗೆ ಮಾತು ಬೆಳೆಸಬೇಡ ನೀನಿಂದು. ಇಲ್ಲಿಂದ ಹೋಗದಿದ್ರೆ ಮುಕ್ತಿ ಕೊಡವೆ ನಿನಗಿಂದು. ಲಚ್ಚಗಟ್ಟೆ ಹೆಣ್ಣೆ, ನಿನ್ನೊಂದಿಗೆ ಸೇರಿಕೊಂಡು ಗಂಡನ್ನೇ ಕೊಲ್ಲುವ ನೀನು ಈ ಭೂಮಿ ಮೇಲೆ ಬದುಕಿರಬಾರದು. ಲೇ ಬೆಳಕುನ್ನಿ ಶ್ರೀಕಾಂತ, ನೀನು ಇವಳನ್ನು ಮುಟ್ಟಿ ತಪ್ಪು ಮಾಡಿಬಿಟ್ಟೆ. ಆ ರಾಮ ಸೀತೆಯನ್ನು ಮುಟ್ಟುವಾಗ ಇಂದು ನೀನು ಇವಳನ್ನು ಮುಟ್ಟಿ ಸಾವನ್ನಿ ಸಮೀಪಕ್ಕೆ ಕರೆದುಕೊಂಡು ಬಂದೆ. ಬೇಡ ಕಳಿಂಗ, ಬೇಡ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಏಕೆ? ಲೋ ತಾಳಿ ಕಟ್ಟಿದ ಗಂಡ, ಹೊರಟೋಗು ಈ ಮನೆಯಿಂದ. ಹೋಗುತ್ತೇನೆ ಕಾಮಿನಿ, ಹೋಗುತ್ತೇನೆ. ಅಣ್ಣ ಅತ್ತಿಗೆ ನಿಮ್ಮನ್ನು ಎಲ್ಲಿ ಹುಡುಕಲಿ ನಾನು? ನೀವು ಎಲ್ಲಿದ್ದೀರೋ, ಹೇಗಿದ್ದೀರೋ? ಅಣ್ಣ ಅತ್ತಿಗೆ ನಿಮ್ಮನ್ನು ಹುಡುಕಲು ಬರುತ್ತಿದ್ದೇನೆ ನಾನು. ಹೋಗು ಶ್ರೀಕಾಂತ, ಹೋಗು. ನನ್ನ ಕುತಂತ್ರದ ಶತಮೂರ್ಖ ನೀನು. ಏನು ಕಾಳಿಂಗ, ಈಗ ನಮಗೆ ಸಂತೋಷವಾಯಿತೆ? ಸಂತೋಷ, ತುಂಬಾ ಸಂತೋಷವಾಯ್ತು ಕಾಮಿನಿ. ನಮ್ಮ ಪ್ರೀತಿಗಾಗಿ ನೀನು ಎಷ್ಟು ಸಹಾಯ ಮಾಡಿದೆ ಅಂತ ಗೊತ್ತಾಯ್ತು. ನೀವೇನು ನನಗೆ ಥ್ಯಾಂಕ್ಸ್ ಹೇಳುವುದು ಬೇಡ. ಅಷ್ಟಕ್ಕೂ ಇದಕ್ಕೆಲ್ಲ ಸೂತ್ರಧಾರರು ನೀವೇ ಅಲ್ಲವೇ? ನಾನೊಬ್ಳು ಪಾತ್ರಧಾರಿ ಅಷ್ಟೇ. ಅದು ನಿನ್ನ ದೊಡ್ಡ ಗುಣ ಸಾವಿತ್ತು ಕಾಮಿನಿ. ಏನು ಇಂದು ತುಂಬಾ ಹೊಗಳ್ತಾ ಇದ್ದೀರಲ್ಲ? ಏನಿಲ್ಲ ಕಾಮಿನಿ, ನಿನ್ನನ್ನು ಎಷ್ಟು ಹೊಗಳಿದ್ರು ಸಾಲದು ಕಾಮಿನಿ. ಹೊಗಳಿಕೆ ಸಾಕು, ಮೊದಲು ನಮ್ಮ ಮದುವೆ ಎಂದು ಅನ್ನೋದನ್ನ ತಿಳಿಸಿ. ನೀನು ಯಾವಾಗ ಹೇಳ್ತೀಯೋ ಅವಾಗಲೇ ಕಾಮಿನಿ.
ಹಾಗಾದ್ರೆ ನಡೀರಿ, ಬೇಗ ಅಣ್ಣನ ಹತ್ರ ಹೋಗೋಣ. ಸರಿ ಕಾಮಿನಿ, ನಡೆ ಹೋಗೋಣ.